ಈ ವಿಡಿಯೋ ನೋಡಿ, ಈ ವಿಡಿಯೋನಲ್ಲಿ ಎಷ್ಟು ಬೇಜಾರಾಗತ್ತೆ ಅಂದರೆ ಅಷ್ಟು ಸಿಕ್ಕಾಪಟ್ಟೆ ಬೇಜಾರಾಗತ್ತೆ, ಮತ್ತು ಸಿಕ್ಕಾಪಟ್ಟೆ ಕೋಪನೂ ಬರುತ್ತೆ. ಇಲ್ಲ, ಆ ಚಿಕ್ಕ ಮಗುಗೆ ಏನು ಗೊತ್ತಿದೆ ಇಲ್ಲಿ? ಒಂದು ಡೈಪರ್ ಚೇಂಜ್ ಮಾಡೋಕ್ಕೆ ಈ ಅಮ್ಮ ಈ ಥರ ಹೊಡಿತಾ ಇದ್ದಾರೆ ಅಂದರೆ, ನಾವು ಎಷ್ಟೋ ಆಚೆಗೆ ಕಷ್ಟಪಟ್ಟು ನಮ್ಮ ಮಕ್ಕಳು ಟೈಮ್ ಇಲ್ಲ ನೋಡೋಕ್ಕಂತ ಬಿಟ್ಟೋಗಿರ್ತೀವಿ, ಒಂದು ನಂಬಿಕೆಯಿಂದ ಬಿಟ್ಟೋಗಿರ್ತೀವಿ. ಬಟ್ ಈ ಥರ ಟಾರ್ಚರ್ ಒಂದು ಚಿಕ್ಕ ಮಗುಗೆ ಕೊಡ್ತಾ ಇದ್ದಾರೆ ಅಂದರೆ, ಇವತ್ತು ಆ ಚಿಕ್ಕ ಮಗು ಬಂದ್ಬಿಟ್ಟು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದೆ. ವಿಡಿಯೋ ಯಾರು ಕ್ಯಾಪ್ಚರ್ ಮಾಡಿದ್ದಾರೆ? ಬ್ರೋ, ನೀನು ಒಳ್ಳೆ ಕಂಟೆಂಟ್ ಮಾಡ್ತಾಯಿದೀಯಾ, ಇಲ್ಲ ಅಂತ ಹೇಳ್ತಾ ಇಲ್ಲ, ರಿಯಲಿ ಅಪ್ರಿಷಿಯೇಟ್ ಯು. ಬಟ್ ಏನಂದರೆ, ಅಟ್ಲೀಸ್ಟ್ ಈ ವಿಡಿಯೋ ನೀನು ಏನು ಮಾಡ್ತಾಯಿದೆಯೋ, ಓಕೆ, ನಿಮ್ಮ ಫ್ರೆಂಡ್ ಕೈಯೆಲ್ಲ ಕೊಟ್ಟು ನೀನು ವಿಡಿಯೋ ಕ್ಯಾಪ್ಚರ್ ಮಾಡು ಅಂತ ಹೇಳ್ಬಿಟ್ಟು ನೀನು ಹೋಗ್ಬಿಟ್ಟು ಅಟ್ಲೀಸ್ಟ್ ಒಂದು ಹೆಲ್ಪ್ ಮಾಡಬೇಕಾಗಿತ್ತು. ಇನ್ನೊಂದು ಇಲ್ಲಿ ಏನು ನಡೀತಾ ಇದೆ ಅಂದರೆ, ಹ್ಯುಮ್ಯಾನಿಟಿನೇ ಇಲ್ಲ. ಅಷ್ಟು ವಯಸ್ಸಾಗಿದೆ ಆ ಅಮ್ಮಗೆ. ಆ ಚಿಕ್ಕ ಮಗು ನೋಡಿ, ಆ ಕಾಲಲ್ಲಿ ಹಾಕೊಂಡು ಯಾವ ಥರ ಒದಿತಾ ಇದ್ದಾರೆ ನೋಡಿ, ಹೆಂಗೆ ಹೊಡಿತಾ ಇದ್ದಾರೆ ನೋಡಿ, ಕೆಳಗಡೆ ಬಿಟ್ಟು ಪಟ್ ಪಟ್ ಅಂತ. ಎಷ್ಟು ಬೇಜಾರಾಗತ್ತಲ್ವ? ಸೊ ನನ್ನ ಸಜೆಷನ್ ಏನಂದರೆ, ನಿಮ್ಮ ಮಕ್ಕಳನ್ನೆಲ್ಲ ಬಿಡಬೇಕಂದ್ರೆ ಈ ಡೇ ಕೇರ್ ಸೆಂಟರಲ್ಲಾಗಲಿ, ಒಂದು ಪ್ರೀ ಸ್ಕೂಲ್ಸಲ್ಲಾಗಲಿ ಎಲ್ಲರೂ ಈ ಥರ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಬಿಫೋರ್ ನೀವು ಈ ಥರ ಬಿಡಬೇಕಂದ್ರೆ ಸ್ವಲ್ಪ ರಿವ್ಯೂ, ಗೂಗಲ್ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ, ಬೇರೆಯವ್ರ ಹತ್ರ ಸ್ವಲ್ಪ ರೆಫರೆನ್ಸ್ ತೊಗೊಳ್ಳಿ. ಈ ಥರ ಇಲ್ಲಿ ಜಾಯಿನ್ ಮಾಡಿದ್ರೆ ಚೆನ್ನಾಗಿ ನೋಡ್ಕೊತಾರೆ ಇಲ್ವಾ ಅಂತ. ಈ ಥರ ಚೆಕ್ ಮಾಡಿಬಿಟ್ಟು ನಿಮ್ಮ ಮಕ್ಕಳನ್ನ ಅಲ್ಲಿ ಬಿಡಬೇಕಂತ ಹೇಳ್ತಾ ಇದ್ದೀನಿ. ಈ ಥರ ನೋಡುವಾಗ ಏನು ಅನ್ಸುತ್ತೆ ಅಂದರೆ, ನಮ್ಮ ಮಕ್ಕಳಿಗೂ ಎಲ್ಲಾದರೂ ಬಿಡಬೇಕಂದ್ರೂ ನಮಗೂ ಸಿಕ್ಕಾಪಟ್ಟೆ ಭಯ ಇರುತ್ತೆ. ಇಂಥದ್ದು ಅಂತಲ್ಲ, ಬೇರೆ ವೀಡಿಯೋಸ್ ಏನು ನೋಡ್ತಿದ್ದೀರ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಯಾಕಂದರೆ ಶೇರ್ ಮಾಡಿದ್ರೇ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗೋದು. ಅವೇರ್ನೆಸ್ ಕ್ರಿಯೇಟ್ ಆದರೆ ಜನರು ಅವ್ರ ಮಕ್ಕಳನ್ನ ಆಚೆ ಕಡೆ ಎಲ್ಲನೋ ಬಿಡಬೇಕಂದ್ರೂ ಒಂದು ಸಾರಿ ಅವರು ಯೋಚನೆ ಮಾಡ್ತಾರೆ. ಯೋಚನೆ ಮಾಡ್ಬಿಟ್ಟು ಆಮೇಲೆ ಡಿಸಿಷನ್ ತೊಗೊತಾರೆ. ಅಷ್ಟೇ ನಾನು ಹೇಳೋಕ್ಕೆ ಬರೋದು. ಸೊ ಈ ಥರ ನಿಮ್ಮ ಮಕ್ಕಳನ್ನೆಲ್ಲರೂ ಬಿಡಬೇಕಂದ್ರೆ ಒಂದು ಸಾರಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ಮಕ್ಕಳನ್ನ ಬಿಡಬೇಕಂತ ನಿಮ್ಮೆಲ್ಲರನ್ನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.